ಬರ್ರಿ ಡೈರೆಕ್ಟ್ರೇ, ಆರಾಮದಿರ? ನಮ್ದು ಇಲ್ಲಿ ಡಾಕ್ಟ್ರೇಟ್ ಅವೆಲ್ಲ ಸುಮ್ಮನೆ ಕೆಲಸ, ಅದು ಇದು ಕಂಪೋಸ್ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತೆ. ಸಾಹಿತ್ಯ ಬರ್ದಿದ್ದೆ, ಅದು ನಮ್ಮ ಕಾರ್ಡಿಗಿದ ಊರ ಜಾತ್ರೆ ರೆಡಿ ಮಾಡಿ ಅವಾಗ ಹೇಳಿದ್ರಲ್ಲ 2 ವರ್ಷ ಆತದು. ಟೈಮ್ ಕೂಲಿ ಬಂತು ಅಂತ ಅನ್ಕೊಂಡಿನಿ. ಅದು ನೀವು ಕೈ ಇಟ್ಟರೆ ಆಗುತ್ತೆ. ಏನು ಮಾಡ್ಬೇಕು ಈಗ ನಾವು? ಆ್ಯಕ್ಟಿಂಗ್ ಮಾಡ್ಬೇಕಾ, ಏನು ಹಾಡು ಆಡ್ಬೇಕಾ? ಅದಕ್ಕೆ ಏನು ಮಾಡ್ಬೇಕು? ನಾನಂತೂ ಸಾಹಿತ್ಯ ಬರ್ತೀನಿ, ಅದನ್ನು ಸಂಗೀತ ಕೊಟ್ಟು ಕಂಪೋಸ್ ಮಾಡ್ಬೋದು, ತರಬೇಕು. ಇಲ್ಲಿ ಲಿರಿಕ್ಸ್ ಇಲ್ಲ ತಗೊಂಡು ಬಿಡ್ರಿ. ಎಲ್ಲ ಮಸ್ತ್ ಬರಿತೀರಿ, ಎಲ್ಲ ಕವಿರತ್ನವ್ರ ಶಿಷ್ಯ ನೀವು. ಎಲ್ಲ ಅವ್ರ ಆಶೀರ್ವಾದ, ಅವ್ರನ್ನ ನೋಡಿ ನಾವು ದೇವರ ಆಶೀರ್ವಾದ. ಇನ್ನು ಈಗ ಬೇರೆ ಮೂಡ್ನಾಗದ ನಾನು ಮಾಡಿ ಹಾಕ್ತಿದ್ದವ್ರಿ ಕೇಳ ಒಂದು ಟ್ರೈ ಮಾಡಿ ನೋಡೋಣ. ಈಗ ಕೇಳಿಬಿಟ್ಲೆ ಅವು ಹಂಗೆ ಬರ್ಬೇಕಲ್ಲ, ನಿಮಗೂ ಓದೈತೆ. ನಾವೆಲ್ಲ ಮೂಡ್ ಇರ್ತವೆ, ರಾತ್ರಿ 1 ಗಂಟೆ 2 ಗಂಟೆ ಕಂಪೋಸ್ ಆಗ್ತವೆ. ಇಲ್ಲಿನ ಆಮೇಲೆ ಕಾರ್ಟಿಗೆ ಅಂತೀರಿ ನೋಡಿ. ನಮ್ಮ ಕಾರ್ಟಿಗೆ ಭತ್ತದ ಕಣಜ ಕಾರ್ತಿಗೆ ಅಂತ ಬರುತ್ತೆ. ಅದು ಟೈಟಲ್, ಅದು ಟೈಟಲ್ ಏನು ಇದ್ರಾಗಿಲ್ಲ ರೀ. ಅದು ಏನು ಬರ್ತದೆ? ಕಾರಟಗಿ, ನಮ್ಮ ಕಾರಟಗಿ, ಭತ್ತದ ನಾಡು ಕಾರಟಗಿ, ಇಲ್ಲ ಭತ್ತದ ಕಣಜ ಕಾರಟಗಿ ಅಂತ. ನಮ್ಮ ಭತ್ತದ ಕಣಜ ಅಂತ ಕರೀತಾರೆ ಜಾಸ್ತಿ. ಭತ್ತದ ಕಣಜ ಒಟ್ಟು ಮಾಡ್ಬೇಕು. ಅದಕ್ಕೆ ಬಂದೀನಿ. ಕೇಳ್ಬಿಟ್ರೆ ಸುಮ್ಮನೆ ಹಂಗೆ ಅಂತ ನೀವು ನಿಮ್ಗೆ ಲೈಕ್ ಆದರೆ ಕಂಟಿನ್ಯೂ ಮಾಡೋಣ. ಏನಂದ್ರೆ ಕಾರಟ್ಟಾಗಿ ಅದನ್ನು ಲೈನ್ ಹಾಕ್ಬಿಡೋಣ. ಕಾರಟಗಿ ನಮ್ಮ ಕಾರಟಗಿ, ಭತ್ತದ ಕಣಜ ಕಾರಟಗಿ, ಕಾರಟಗಿ ನಮ್ಮ ಕಾರಟಗಿ, ಭತ್ತದ ನಾಡು ಕಾರಟಗಿ. ಇದು ಸುಮ್ಮನೆ ಮಾಡಿರೋ ಅಲ್ಲ, ಸುಮ್ಮನೆ ಮಾಡ್ರ ನೀವು ಕೇಳ್ರಿ ಬೇಕಾದ್ರೆ. ನಾನು ನಮ್ಮದು ವಿಶೇಷ ಅಂದರೆ ನಮ್ಮ ಕಾರಟಗಿ ವಿಶೇಷ ಮೊದಲೇ ಸ್ಥಾನ ರೈತರಿಗೆ. ರೈತರು ಆಮೇಲೆ ನಮ್ಮದು ಕಾರಟಗಿ ಇತಿಹಾಸ ಹಿಂದೆ ಯಾವ ಥರ ಇತ್ತು. ನೀವು ಬರೆದ್ಮೇಲೆ ಅದಕ್ಕೆ ಹೆಸರಿಡಲ್ ಬಿಟ್ರೆ ಸಾಹಿತ್ಯ ಎಲ್ಲ ಹಂಗಿರ್ತದೆ. ನಾನು ಕೆಲವೆಲ್ಲ ಕೇಳಿ ಹಿರಿಯರ ಹತ್ರ ಸ್ವಲ್ಪ ತಿಳ್ಕೊಂಡು ಬರ್ತೀನಿ. ಈ ವರ್ಷ ಹೆಂಗಾದರೂ ಮಾಡಿ ಕೊಡ್ಬೋದು. ನಾವು ಚೆನ್ನಾಗಿ ನಮ್ಮ ಬಗ್ಗೆ ನಾವು ಏನು ಮಾಡಿರೋದಕ್ಕೆ ನಮ್ಮ ಬಗ್ಗೆ ಒಂದು ಸಾಂಗ್ ಮಾಡಿ ಅಂತ ನನಗೆ ಆಸೆ. ನಮ್ಮದು ಆಸೆ, ಈಗ ನಮ್ಮದು ಆಸೆ ಅದೇ. ಕಾರ್ಟಿಗೆ ನಮಗೆ ಅನ್ನ ಕೊಟ್ಟೈತಿ, ನೀರು ಕೊಟ್ಟೈತಿ, ಬೆಳೆಸೈತಿ, ಎಲ್ಲ ಜನರು ಸಪೋರ್ಟ್ ಐತಿ. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಎಲ್ಲ ಇಡೀ ಊರೇ ಸಪೋರ್ಟ್ ಮಾಡಿದ್ರು. ನಮ್ಮೂರಿಗೆ ನಾನೇನು ಏನಾರು ಒಂದು ಕೊಡ್ಬೇಕು, ನನ್ನೊಂದು ಕೊಡುಗೆ ಇರಲಿ. ಆಯ್ತು, ನೀವು ಸಾಹಿತ್ಯದಿಂದ ಕೊಡ್ರಿ, ನಾವು ಸಂಗೀತದಿಂದ ಕೊಡೋಮಂತ. ಇಬ್ಬರು ನಡುವೆ ಒಂದು ರೆಕಾರ್ಡಿಂಗ್ ನಮ್ಮ ಅದಾರಲ್ಲ ಕುಷ್ಟಿಗೆ ಅವರು ಪ್ರೋಗ್ರಾಮಿಂಗ್ ಮಾಡಿಬಿಡ್ತಾರೆ. ರೆಕಾರ್ಡಿಂಗ್ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ ಅವರು. ನಮ್ಗೆ ಅವ್ರ ಬದಲಿಗೆ ನಮಗೂ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ. ಈಗ ಇದು ಓಕೆ ಅನ್ನೋದಾದ್ರೆ ನೀವು ಸಾಹಿತ್ಯ ನಾನು ಇಲ್ಲ ಇದು ಮಾಡ್ಕೊಂಡು ಇಷ್ಟ ಆಯಿತು, ಫೈನಲ್ ಆಯಿತು. ಸರ್ ಮುಂದಿನೆಲ್ಲ ಕಂಟಿನ್ಯೂ ಕಂಪೋಸ್ ಮಾಡಿ ಹಾಕ್ತೀನಿ. ಕಂಪೋಸ್ ಮಾಡಿದ್ರೆ ಅದು ಯಾವ ರೀತಿ ಬರ್ತಾನೆ. ನೆಕ್ಸ್ಟ್ ಏನಾಯ್ತು ಹಂಗೆ ನೆನಪಾಯ್ತಾ? ನೆಕ್ಸ್ಟ್ ಏನಾರ ಲೈನ್ ಏನಾರ ನೆನಪಾಯ್ತಾ? ನೆಕ್ಸ್ಟ್ ಇಲ್ಲೇ ಇದೆ ನೋಡಿ, ತುಂಗಭದ್ರ ಎಡದಂಡೆ ಕೇಳ್ಬಿಟ್ಲೆ ಹಿಂಗೆ ಮಾಡೋದು ಕಷ್ಟ ಆದ್ರೂ ಅದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಕಾರಟಿಗೆ
ಕಾರಟಗಿ ನಮ್ಮ ಕಾರಟಗಿ ಭತ್ತದ ಕಣಜ ಕಾರಟಗಿ ಕಾರಟಗಿ ನಮ್ಮ ಕಾರಟಗಿ ಭತ್ತದ ಕಣಜ ಕಾರಟಗಿ ತುಂಗಭದ್ರ ಇಡೆ ದಂಡಿ ಕಾಲುವೆಯ ನೀರಿಂದ ಬೆಳೆದ ಊರಿದು ವಿಜಯನಗರ ಶ್ರೀ ಕೃಷ್ಣದೇವರ ಆಳಿ ಹೋಗಿರುವ ನಾಡಿದು ಭತ್ತ ಬೆಳೆವ ನಾಡಿದು ಭತ್ತದ ಕಣಗಳ ಬೀಡಿದು ಭತ್ತದಿಂದ ಬಂಗಾರವಾದ ಭತ್ತದ ಕಣಜ ಊರಿದು ಕಾರಟಗಿ ನಮ್ಮ ಕಾರಟಗಿ ಭತ್ತದ ಕಣಜ ಕಾರಟಗಿ. ಇದು ಇಷ್ಟು ಪಲ್ಲವಿ ಆತಂಗಿದು ಓಕೆ ಅನ್ನೋದಾದ್ರೆ ಇಷ್ಟ ಆಗುತ್ತಿಲ್ಲ ನಮ್ಮ ಮಂದಿಗೆ. ಇದೆಲ್ಲ ನೋಡಿ ಇದು ಮಾಡ್ರಿ. ಇದು ಓಕೆ ಅಂದರೆ ನಮ್ಮ ಬ್ರದರಿಗೆ ಕಳಿಸ್ಬಿಡೋಣ ಅಂತ. ಎಲ್ಲ ಚೆನ್ನಾಗಿದೆ. ಲಿರಿಕ್ಸ್ ಎಲ್ಲ ನಮ್ಮದು ರೈತರ ಬಗ್ಗೆ ವಿಶೇಷತೆಗಳು ಏನಾದ್ರು ಎಲ್ಲದನ್ನು ಇದೆಲ್ಲ ಮಾಡೋಣ. ಕಂಪೋಸ್ ರೆಡಿ ಮಾಡಿರಲ್ಲ, ಇನ್ನೂ ಏನಾದ್ರು ಬೇಕಾದ್ರೆ ಮಾಡೋಣ. ಸದ್ಯದಾಗ ಜಾತ್ರೆ ಇರ್ಬೇಕಲ್ಲ, ಜಾತ್ರೆ ಐತ್ರಿ ಇನ್ನೊಂದು ಅದ್ರೊಳಗೆ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ಒಳ್ಳೆ ಟೈಮಿಗೆ ಬಂದ್ರಿ. ಏನೋ ಆ್ಯಕ್ಚುಲಿ ನಮ್ಮದು ಊರಿನ ವಿಶೇಷ ಗಣೇಶ ಹಬ್ಬದಿಂದನೇ ಎಲ್ಲ ಚಲೋ ಬಿಡ್ತಾವೆ ಊರಾಗ. ಹೌದು ಅಲ್ಲಿಂದನ ಕೊಟ್ಬಿಡೋಣ ಅಂತ ನಾವು ಡಿ ಜೆ ಕುಣಿಬೇಕು. ಇದು ಹಾಡು ಮಾಡೋದ ನಾವು ಡಿ ಜೆ ಕುಣಿಯಕ್ಕೆ ಬರ್ತಾ ನಮ್ಮದು ನಾವು ಮಾಡೋಣ. ಭಾಳ ಜನ ಕೇಳ್ಯಾರ ನಮ್ಮದು ಮಾಡ್ರಿ ಸಾಂಗ್ ಅಂತ. ಈಗ ಟೈಮ್ ಕೂಡ ಬಂದೈತಿ. ಒಂದು ಸೇವಾ ನಮ್ಗಂದ ಎಲ್ಲ ಅವ್ರಿಗೂ ಆಶೀರ್ವಾದ ನಮ್ದೇನಿಲ್ಲ. ಅವರು ತಲೆ ಕೊಡ್ತಾರೆ. ಅಲ್ಲ ನಾವು ತೋರಿಸಿದ್ದೆ ನಿಮಗೆ. ಇದು ಫೈನಲ್ ಅಂತ ಅಲ್ಲ, ನಿಮ್ಗೆ ತೋರಿಸಿದೆ. ನೀವು ಲೈಕ್ ಮಾಡೋದಾಗ